ಸೊ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಬೆಳಗ್ಗೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ನಾನು ಮತ್ತು ನನ್ನ ವೈಫ್ ಇಬ್ಬರು ಕೂಡ ರೆಡಿಯಾಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಆಲ್ರೆಡಿ ಟೈಮ್ ಆಗಿದೆ, ಆದರೂ ಕ್ವಾಟ್ಲೆ ಕೊಡ್ತಾಳೆ ನನ್ನ ಹೆಂಡತಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗುವ ಸಮಯ ಮುಗಿಸ್ಕೊಂಡು ಆಲ್ರೆಡಿ ಆಫೀಸ್ಗೆ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ. ಹಾಗೆ ದೇವಸ್ಥಾನ ಹತ್ರ ರೀಚ್ ಆದರೆ ಕ್ಯೂಯಲ್ಲಿ ನೋಡಿದರೆ ಯಾವಾಗ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀವೋ ಯಾವಾಗ ಆಫೀಸ್ಗೆ ಹೋಗ್ತೀವೋ ಗೊತ್ತಿಲ್ಲ. ಹಾಗೆ ನೋಡೋಣ. ಮತ್ತು ನೋಡಿ ಅಲ್ಲಿ ವಿಶೇಷತೆ ಏನು ಅಂತ ಸೀರಿಯಸ್ಲಿ ನನಗೆ ಎಷ್ಟು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಕಮೆಂಟ್ ಸೆಕ್ಷನಲ್ಲಿ ನನಗೆ ಬಯೋದಲ್ಲಿ ಹಾಕಿ. ಫೋಟೋ ಕ್ಲಾರಿಟಿ ಚೆನ್ನಾಗಿದೆ ಅಂತ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಸೊ ಇವರು ನಮ್ಮ ಬಾಸ್. ಹೋಗಿ ಗರುಡ ಆದಮೇಲೆ ನೆಕ್ಸ್ಟು ಸಿಗೋದೇ ನಮ್ಮ ಬಾಸು. ನೋಡಿ ಹಿಂದೆನೂ ಎಷ್ಟು ಲೈನ್ ಇದೆ. ಆಲ್ರೆಡಿ ನಾವು ಒಂದು 700 ಮೀಟ್ರ್ ಹಿಂದೆಯಿಂದ ಬಂದಿದ್ದೀವಿ. 1 ಕಿಲೋಮೀಟ್ರ್ ನೋಡಿ. ಇವರು ನಮ್ಮ ಬಾಸು. ಮತ್ತು ನಮ್ಮ ಬಾಸ್ ಆದಮೇಲೆ ಮತ್ತೆ ಒಬ್ಬರು ನಮ್ಮ ಅರ್ಜುನ ರಾಯಭಾರಿ ಅವರು ಬರ್ತಾರೆ. ಅವ್ರನ್ನ ನೋಡೋಕ್ಕೆ ಸಿಗುತ್ತೆ, ಬಟ್ ಅದು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ನಮ್ಮ ಲಾರ್ಡ್ ಶಿವಣ್ಣ ಅವರು ಸಿಗ್ತಾರೆ. ನಮಸ್ಕಾರ ಅವ್ರಿಗೊಂಡು ಇನ್ನು ಟೆಂಪಲ್ ಹತ್ರ ಹೋದ್ವಿ. ಬೆಳಿಗ್ಗೆ ಮಾರ್ನಿಂಗ್ 5 ಗಂಟೆಗೆ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ 7 ಬಾಗಿಲು. ಆ್ಯಕ್ಚುಲಿ ಅಲ್ಲಿ ವೈಕುಂಠ ದ್ವಾರ ಇರಲಿಲ್ಲ. ಆ ವೈಕುಂಠ ದ್ವಾರದ 7 ಬಾಗಿಲು ದಾಟಿ ಶಿವ. ಸೊ ಇಲ್ಲೇ 7 ಬಾಗಿಲಿದೆ. 7 ಬಾಗಿಲನ್ನ ದಾಟ್ಕೊಂಡು ಒಳಗಡೆ ಬಂದಾಗ ಆ ವೈಬ್ ಹೆಂಗಿತ್ತು ಅಂದರೆ ಥರ ಏನೋ ಸ್ವರ್ಗದೊಳಗಡೆ ಹೋದಂಗಿತ್ತು ನನಗಂತೂ. ತುಂಬ ಸಖತ್ತಾಗಿ ಅಲ್ಲಿ ಶಿವ ಮತ್ತು ಅಯ್ಯಪ್ಪ ಸ್ವಾಮಿ, ಅದಾದಮೇಲೆ ಚಾಮುಂಡೇಶ್ವರಿ, ಅದಾದಮೇಲೆ ಮತ್ತು ನಮ್ಮ ರಾಯರು, ಅದಾದಮೇಲೆ ರಾಮ, ಅದಾದಮೇಲೆ ನರಸಿಂಹಸ್ವಾಮಿ, ಅದಾದಮೇಲೆ ಇನ್ನೂ ತುಂಬ ದೇವರುಗಳಿಗೂ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಒಳಗಡೆ ಇದು ವೈಕುಂಠಪ್ಪನ ಪಾದ. ಈ ವೈಕುಂಠ ಏಕಾದಶಿಲಿ ಏನಪ್ಪ ಅಂತ ಅಂದರೆ ಎಷ್ಟೋ ಜನ ರಥಗಳು ಮಾಡ್ತಾರೆ, ಆಮೇಲೆ ಕಲ್ಯಾಣೋತ್ಸವ ಮಾಡ್ತಾರೆ. ಸೊ ಇಲ್ಲೂ ಕೂಡ ಕಲ್ಯಾಣೋತ್ಸವ ಸಂಜೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡೋಣ, ಆದರೆ ಸಂಜೆ ವಿಡಿಯೋ ಮಾಡ್ತೀನಿ ಎಲ್ಲನೂ. ನೋಡಿ, ಇದು ತಾಯಿ ಚಾಮುಂಡೇಶ್ವರಿ. ವೈಕುಂಠೇಶ್ವರನ ದರ್ಶನ ಮಾಡೋಕ್ಕೆ ಜಾಸ್ತಿ ಬಿಡಲಿಲ್ಲ. ಅದಾದಮೇಲೆ ಪ್ರಸಾದ ಇಸ್ಕೊಂಡು ಬಂದ್ವಿ.